ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ನೈಋತ್ಯ ರೈಲ್ವೆಯಲ್ಲಿರುವ ಹುದ್ದೆಗಳಿಗೆ ಪರೀಕ್ಷೆ ನಡೆಯುತ್ತಂತೆ. ಪ್ರಮುಖವಾಗಿ ರೈಲ್ವೆ ಇಲಾಖೆಯ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಗೆ ಕೋಕ್ ನೀಡಲಾಗಿದೆ. ಕನ್ನಡ ಭಾಷೆಯಲ್ಲೇ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಪ್ರತಿ ಬಾರಿ ಮನವಿ ಮಾಡಿಕೊಂಡ್ರೂ ಕೂಡ ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. 194 ಗೂಡ್ಸ್ ರೈಲು ಮ್ಯಾನೇಜರ್ ಮತ್ತು 101 LDCE ಹುದ್ದೆಗಳಿಗೆ ಪರೀಕ್ಷೆ ನಡೀತಾ ಇದ್ದು ಕೇವಲ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಕನ್ನಡ ಭಾಷೆಗೆ ಅವಕಾಶ ನೀಡದಿರೋದಕ್ಕೆ ಕರವೇ ಖಂಡನೆ ವ್ಯಕ್ತಪಡಿಸಿದ್ದು ರಾಜ್ಯದ ಪರೀಕ್ಷಾ ಕೇಂದ್ರಗಳು ಮತ್ತು ರೈಲ್ವೆ ಇಲಾಖೆ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಬಳಿ ಪ್ರತಿಭಟನೆ ಮಾಡೋದಕ್ಕೆ ಕರವೇ ಅಧ್ಯಕ್ಷರು ನಿರ್ಧಾರ ಮಾಡಿದ್ದು ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಆಗುತ್ತಂತೆ. ಪ್ರತಿಭಟನೆಯ ಮೂಲಕ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ನಿರ್ಧಾರ ಮಾಡಿದ್ದೀವಿ ಅಂತ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ರೈಲ್ವೆ ಇಲಾಖೆಯಲ್ಲಿ ನಡೀತಿರುವ ಪರೀಕ್ಷೆಗಳಿಗೆ ಕನ್ನಡದಲ್ಲಿ ಅವಕಾಶ ಕೊಟ್ಟಿಲ್ಲ ಎನ್ನುವುದಕ್ಕೆ ಕರವೇ ಖಂಡಿಸಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರವೇ ಅಧ್ಯಕ್ಷರಾದ ಟಿ ಎ ನಾರಾಯಣಗೌಡರು ಇದ್ದಾರೆ. ಸರ್, ಪರೀಕ್ಷೆ ನಡೀತಾ ಇದೆ, ಇದರಲ್ಲಿ ಕನ್ನಡದಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ, ಕೇವಲ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಕೊಟ್ಟಿಸಿದ್ದಾರೆ. ಯಾವ ವಿಚಾರವಾಗಿ ಈ ನಮ್ಮ ಕನ್ನಡ ಭಾಷೆಗೆ ಒಂದು ಅನ್ಯಾಯ ಮಾಡ್ತಿರ್ಬೋದು ಸರ್? ರೈಲ್ವೆಯಲ್ಲಿರುವಂಥ ಬಹುತೇಕ ಹಿರಿಯ ಅಧಿಕಾರಿಗಳೆಲ್ಲರೂ ಹಿಂದಿ ರಾಜ್ಯಗಳಿಂದ ಬಂದವರು ಆಗಿರೋದ್ರಿಂದ, ರೈಲ್ವೆ ಸಚಿವರು ಉತ್ತರ ಭಾರತೀಯವರೇ ಆಗಿರೋದ್ರಿಂದ ಇವತ್ತಲ್ಲ ಅದೇನೋ ರೈಲ್ವೆ ಎಲ್ಲ ಬಹುತೇಕ ರೈಲ್ವೆ ಮಂತ್ರಿಗಳೆಲ್ಲ ಆ ಭಾಗದಿಂದ ಬರೋರಿಂದ ಎಲ್ಲ ರೈಲ್ವೆ ಇಲಾಖೆಯಲ್ಲಿ ಹಿಂದಿ ರಾಜ್ಯಗಳ ಅಭ್ಯರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಹಿಂದಿ ಗೊತ್ತಿಲ್ಲದ ಹಿಂದಿಯನ್ನು ಬಲವಂತವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ಏರಿಕೆ ಮಾಡುವ ಕೆಲಸವನ್ನು ಕೇಂದ್ರ ರೈಲ್ವೆ ಇಲಾಖೆ ಮಾಡ್ಕೊಂಡು ಬಂದಿದೆ. ಹಾಗಾಗಿ ಆ ರೈಲ್ವೆ ಇಲಾಖೆಗೆ ಸರಿಯಾಗಿ ಎಚ್ಚರಿಕೆಯನ್ನು ಕೊಡಬೇಕು ಅನ್ನೋ ತೀರ್ಮಾನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಹಿಂದೊಂದು ಸಲ 2008ರಲ್ಲಿ ಮಾಡಿತ್ತು. ಆಗ ಕನ್ನಡದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಹೆಚ್ಚು ಕನ್ನಡದ ಮಕ್ಕಳು ಆಯ್ಕೆ ಆಗಿದ್ದರು. ನಾಳೆ ಮತ್ತೆ ಇವತ್ತು ತರಾತುರಿಯಲ್ಲಿ ಗೂಡ್ಸ್ ರೈಲ್ ಮ್ಯಾನೇಜರ್ ಹುದ್ದೆ ವಿಚಾರದಲ್ಲಿ ಮತ್ತೆ ಅದೇ ಥರ ತೀರ್ಮಾನ ತಗೊಂಡು ಹಿಂದಿ ಇಂಗ್ಲೀಷ್ನಲ್ಲಿ ಪರೀಕ್ಷೆ ಬರೆಯೋಕ್ಕೆ ಅವಕಾಶ ಕನ್ನಡದಲ್ಲಿ ಇಲ್ಲ ಅಂತ ಹೇಳಿ ಅಧಿಸೂಚನೆಯನ್ನು ಹೊರಡಿಸಿದೆ. ಹಾಗಾಗಿ ಕನ್ನಡದಲ್ಲೂ ಪರೀಕ್ಷೆ ಬರೆಯುವ ಅಧಿಸೂಚನೆ ಹೊರಬರುವವರೆಗೂ ಕರ್ನಾಟಕದಲ್ಲಿ ರೈಲ್ವೆ ಪರೀಕ್ಷೆಗಳನ್ನು ಬರೀಲಿಕ್ಕೆ ಬಿಡಬಾರ್ದು, ನಡೆಸಲಿಕ್ಕೆ ಬಿಡಬಾರ್ದು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆ ತೀರ್ಮಾನ. ಕನ್ನಡಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ, ಯಾವ ರೀತಿಯಾಗಿ ಕರವೇ ಒಂದು ಪ್ರತಿಭಟನೆ ಮಾಡಲಿದೆ? ಎಲ್ಲ ರೈಲ್ವೆ ಪರೀಕ್ಷೆ ಬರೆಯುವಂಥ ರೈಲ್ವೆ ಇಲಾಖೆ ಪರೀಕ್ಷೆ ಬರೆಯುವಂಥ ಆ ಒಂದು ಸ್ಥಳಕ್ಕೆ ಕರವೇ ಕಾರ್ಯಕರ್ತರು ನುಗ್ತಾರೆ. ಯಾವುದೇ ಕಾರಣಕ್ಕೂ ಪರೀಕ್ಷೆ ಬರೀಲಿಕ್ಕೆ ನಾವು ಬಿಡೋದಿಲ್ಲ. ಹಾಗೆ ನಾಳೆ ರೈಲ್ವೆ ಕೇಂದ್ರಗಳ ಮುಂದೆ, ರೈಲ್ವೆ ನಿಲ್ದಾಣಗಳ ಮುಂದೆ, ಕಚೇರಿಗಳ ಮುಂದೆ ಕರವೇ 31 ಜಿಲ್ಲೆಯಲ್ಲೂ ಪ್ರತಿಭಟನೆ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಹೋರಾಟ ಬೇರೆ ತೀವ್ರತೆಯನ್ನು ಪಡ್ಕೊಳ್ಳುತ್ತೆ. ಕನ್ನಡದಲ್ಲಿ ಅವಕಾಶ ಕೊಟ್ಟರೆ ಶಾಂತಿ, ಕೊಡದೆ ಹೋದರೆ ಕ್ರಾಂತಿ. ಇದಾಗಿತ್ತು ಟಿ ಎ ನಾರಾಯಣಗೌಡರು ಮಾತು. ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಅವಕಾಶವನ್ನು ಕೊಡಬೇಕು, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ, ಕನ್ನಡದಲ್ಲಿ ಕೊಟ್ಟರೆ ಒಂದು ಉತ್ತಮವಾಗಿರುತ್ತೆ. ಜೊತೆಗೆ ರಾಜ್ಯ ರೈಲ್ವೆ ಇಲಾಖೆಯ ಸಚಿವರು ಕೂಡ ಒಂದು ವಿಫಲವಾಗಿರೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮೈತ್ರಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.